ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕರ್ನಾಟಕದಲ್ಲಿನ 37 ವನ್ಯಜೀವಿ ಧಾಮಗಳಲ್ಲಿ ಟಾಪ್ 10 ವನ್ಯಜೀವಿ ಧಾಮಗಳ ಬಗ್ಗೆ ತಿಳಿಯೋಣ. ಅದರಲ್ಲಿ ಮೊದಲ ಸ್ಥಾನದಲ್ಲಿ ಇರುವುದು ಯಾವುದಂತ ಕೇಳಿದರೆ ನೀವು ಶಾಕ್ ಆಗ್ತೀರಾ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ, ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ಕಾವೇರಿ ವನ್ಯಜೀವಿ ಅಭಯಾರಣ್ಯ. ಇದನ್ನು ಜನವರಿ 14, 1987ರಲ್ಲಿ ಸ್ಥಾಪಿಸಲಾಯಿತು. ಇದು ಮಂಡ್ಯ, ಚಾಮರಾಜನಗರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ 1027 ಚದರ ಕಿಲೋಮೀಟರ್ನಷ್ಟು ಪ್ರದೇಶದಲ್ಲಿ ವ್ಯಾಪಗೊಂಡಿದೆ. ಇಲ್ಲಿ ಏಷ್ಯನ್ ಆನೆಗಳು, ಹುಲಿಗಳು, ಚಿರತೆಗಳು ಮತ್ತು ದೈತ್ಯ ಅಳಿಲುಗಳು ಪ್ರಮುಖ ಆವಾಸ ಮಾಡಿಕೊಂಡ ಪ್ರಾಣಿಗಳಾಗಿವೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದನ್ನು 1974ರಲ್ಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಸ್ಥಾಪಿಸಿದರು. ಇದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ 260 ಚದರ ಕಿಲೋಮೀಟರ್ನಷ್ಟು ಪ್ರದೇಶದಲ್ಲಿ ವ್ಯಾಪಿಸಿದೆ. ಸಿಂಹ, ಹುಲಿ ಮತ್ತು ಕರಡಿ ಸಫಾರಿ, ಹಾಗೆ ಭಾರತದ ಮೊದಲ ಚಿಟ್ಟೆ ಆವರಣ ಮತ್ತು ರಕ್ಷಣಾ ಕೇಂದ್ರ ಇಲ್ಲಿನ ಪ್ರಮುಖ ಆಕರ್ಷಣೆಗಳು ಆಗಿವೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಇದನ್ನು 1987ರಲ್ಲಿ ಸ್ಥಾಪಿಸಲಾಯಿತು. ಇದು ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಸೇರಿ ಒಟ್ಟು 600 ಚದರ ಕಿಲೋಮೀಟರ್ನಷ್ಟು ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇಲ್ಲಿನ ಪ್ರಮುಖ ಜೀವಿಗಳೆಂದರೆ ಹುಲಿ, ಚಿರತೆ, ಸಿಂಹಬಾಲದ ಮಕಾಕ್ಗಳು, ಗೌರ್ಗಳು, ಕರಡಿಗಳು ಮತ್ತು ಸಾಂಬಾರ್ ಜಿಂಕೆಗಳು ಇಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ. ದರೋಜಿ ಕರಡಿಧಾಮ. ಇದನ್ನು 1994ರಲ್ಲಿ ಸ್ಥಾಪಿಸಲಾಯಿತು. ಇದು ಬಳ್ಳಾರಿ ಜಿಲ್ಲೆಯಲ್ಲಿದ್ದು 82 ಚದರ ಕಿಲೋಮೀಟರ್ನಷ್ಟು ಹರಡಿಕೊಂಡಿದೆ. ಇದು ಭಾರತೀಯ ಕರಡಿಯ ಸಂರಕ್ಷಣೆ ಮತ್ತು ಕರಡಿಯ ರಕ್ಷಣೆಗಾಗಿ ಪ್ರತ್ಯೇಕವಾಗಿ ರಚಿಸಲಾದ ಏಷಿಯಾದ ಮೊದಲ ಅಭಯಾರಣ್ಯವಾಗಿದೆ. ರಂಗನತಿಟ್ಟು ಪಕ್ಷಿಧಾಮ. ಇದನ್ನು 1940ರಲ್ಲಿ ಅಧಿಕೃತವಾಗಿ ಸ್ಥಾಪಿಸಲಾಯಿತು. ಇದು ಮಂಡ್ಯ ಜಿಲ್ಲೆಯಲ್ಲಿದ್ದು 40 ಎಕರೆ ಜಮೀನಿನಲ್ಲಿ ಹರಡಿಕೊಂಡಿದೆ. ಅದೇ ರೀತಿ 2022ರಲ್ಲಿ ರಾಮ್ಸರ್ ಜೌಗು ಪ್ರದೇಶ ಪಟ್ಟಿಯಲ್ಲೂ ಇದು ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಸುಮಾರು 220ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ನೆಲೆ ಮಾಡಿಕೊಂಡಿವೆ. ಬಿಳಿಗಿರಿ ರಂಗಸ್ವಾಮಿ ವನ್ಯಜೀವಿ ಅಭಯಾರಣ್ಯ. ಇದನ್ನು 1974ರಲ್ಲಿ ಜೂನ್ 27ರಂದು ಸ್ಥಾಪಿಸಲಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿರುವ ಇದು 574 ಚದರ ಕಿಲೋಮೀಟರ್ನಷ್ಟು ಪ್ರದೇಶದಲ್ಲಿ ವಿಸ್ತರಿಸಿಕೊಂಡಿದೆ. ಇಲ್ಲಿ ಪ್ರಮುಖವಾಗಿ 250ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು, ಕಾಡು ಆನೆಗಳು ಮತ್ತು ಹುಲಿಗಳು ದೊಡ್ಡ ಸಂಖ್ಯೆಯಲ್ಲಿ ನೆಲೆಗೊಂಡಿವೆ. ಭದ್ರಾ ವನ್ಯಜೀವಿ ಅಭಯಾರಣ್ಯ. ಇದನ್ನು 1974ರಲ್ಲಿ ಅಭಯಾರಣ್ಯವಾಗಿ ಸ್ಥಾಪಿಸಲಾಯಿತು. ಇದು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ 1072 ಚದರ ಕಿಲೋಮೀಟರ್ನಷ್ಟು ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇಲ್ಲಿ ಪ್ರಮುಖವಾಗಿ ಹುಲಿಗಳು, ಚಿರತೆಗಳು, ಆನೆ ಮತ್ತು ಕಾಡೆಮ್ಮೆ, ಕರಡಿ, ಸಾಂಬಾರ್ ಜಿಂಕೆ, ಕಾಡು ನಾಯಿಗಳು, ಅದೇ ರೀತಿಯಾಗಿ ಅಪರೂಪದ ಕಪ್ಪು ಚಿರತೆಗಳು ಸಹ ಇಲ್ಲಿ ಕಾಣುತ್ತವೆ. ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ. ಇದನ್ನು 1956ರಲ್ಲಿ ಸ್ಥಾಪಿಸಲಾಯಿತು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 475 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇದು ಹುಲಿಗಳು, ಆನೆ, ಚಿರತೆ, ಕಪ್ಪು ಪ್ಯಾಂಥರ್, ಅದೇ ರೀತಿಯಾಗಿ 770ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳಿಗೆ ಪ್ರಮುಖವಾದಂತಹ ಆವಾಸ ಸ್ಥಾನವಾಗಿದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದನ್ನು 1955ರಲ್ಲಿ ಸ್ಥಾಪಿಸಲಾಯಿತು. ಇದು ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ 643 ಚದರ ಕಿಲೋಮೀಟರ್ನಷ್ಟು ಪ್ರದೇಶದಲ್ಲಿ ವ್ಯಾಪಿಸಿದೆ. ಇದು ಹುಲಿ, ಚಿರತೆ, ಏಷ್ಯನ್ ಆನೆ, ಕರಡಿ, ಕಾಡು ನಾಯಿ, ಕಾಡು ಹಂದಿ, ಬೊಗಳುವ ಜಿಂಕೆಗಳಿಗೆ ಪ್ರಮುಖವಾದಂತಹ ಒಂದು ಆವಾಸ ಸ್ಥಾನವಾಗಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದನ್ನು 1931ರಲ್ಲಿ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನವಾಗಿ ಸ್ಥಾಪಿಸಲಾಗಿತ್ತು. ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಸುಮಾರು 874 ಚದರ ಕಿಲೋಮೀಟರ್ನಷ್ಟು ಪ್ರದೇಶದಲ್ಲಿ ಇದು ವ್ಯಾಪಿಸಿಕೊಂಡಿದೆ. ಇದು ಬೆಂಗಾಲ್ ಟೈಗರ್, ಚಿರತೆ, ಭಾರತೀಯ ಆನೆ, ಕಾಡೆಮ್ಮೆಗಳು, ಸ್ಲಾತ್ ಕರಡಿಗಳು, ಸಾಂಬಾರ್ ಜಿಂಕೆಗಳಿಗೆ ಇದು ಒಂದು ಪ್ರಮುಖ ಆವಾಸವಾಗಿದೆ. ಇವು ಸ್ನೇಹಿತರೆ ಕರ್ನಾಟಕದ ಟಾಪ್ 10 ವನ್ಯಜೀವಿ ಸಂರಕ್ಷಣಾ ಅಭಯಾರಣ್ಯಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ.